ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣ ಮೃತಪಟ್ಟವರ ಎಲ್ಲರ ಲಿಸ್ಟ್ ಬಿಡುಗಡೆ ಆಗಿದೆ. ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದವರು, ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಇನ್ನು ಕೆಲವರು ಪೋಷಕರ ಜೊತೆ ಬಂದಿದ್ರು. ಒಟ್ಟು 11 ಜನರು ಸಾವನ್ನಪ್ಪಿದವರ ಡೀಟೇಲ್ ಇದಕ್ಕೆ ಸಿಗ್ತಾ ಇದೆ. ಕೆಲವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಕೆಲವರು ಅವರ ಪೇರೆಂಟ್ಸ್ ಜೊತೆಗೆ ಬಂದಿದ್ದಾರೆ, ಇನ್ನು ಕೆಲವರು ಬೇರೆ ಊರಿಂದ ಇದಕ್ಕೋಸ್ಕರನೂ ಬಂದಿದ್ದಾರೆ. ಸೊ ನಿನ್ನೆಯ ಪರಿಸ್ಥಿತಿ ಗಮನಿಸ್ತಾ ಇದ್ದೀವಿ, ಏನೇನಾಗಿದೆ ಅಂತ. ಮೃತಪಟ್ಟವರ ಡೀಟೇಲ್ಗಳು ಕೂಡ ಸಿಗ್ತಾ ಇದೆ ನೋಡಿ. ಕೆಲವೊಂದಷ್ಟು ವಿಡಿಯೋಗಳು ಮಾತ್ರ ನಮಗೆ ಸಿಗ್ತಾ ಇದೆ, ಇದಕ್ಕಿಂತನೂ ಹಾರಿಬಲ್ ವಿಡಿಯೋಸ್ಗಳು ಸಾಕಷ್ಟು ಇದೆ. ಕಾರ್ ಜಖಮ್ ಆಗಿದೆ, ಆಟೋ ಜಖಮ್ ಆಗಿದೆ, ಬ್ಯಾರಿಕೇಡ್ ಮೇಲೆ ಹತ್ತು ಕುಣಿದಿದ್ದಾರೆ, ಬ್ಯಾರಿಕೇಡ್ನ ತಳ್ಕೊಂಡು ಹೋಗಿದ್ದಾರೆ, ಪೊಲೀಸರನ್ನ ಕೆಳಗಾಗಿ ತಳ್ಳಿದ್ದಾರೆ, ಮೀಡಿಯಾದವ್ರನ್ನ ಕೆಳಗಾಗಿ ತಳ್ಳಿದ್ದಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಎಮರ್ಜೆನ್ಸಿ ಇತ್ತು, ಅಂತ ಅರ್ಜೆನ್ಸಿಗೆ ಏನಿತ್ತು, ಎಲ್ರೂ ನೋಡೋದಕ್ಕೆ ಕಪ್ಪನ್ನ ಆಟಗಾರರನ್ನ ಅಂತಾನೆ ಇದ್ದಿದ್ದು. ಆದರೆ ಯಾರು ದುಡಿದ್ರು, ಹೇಗೆ ಬಿದ್ದರು, ಯಾರ ಮೇಲೆ ಯಾರು ಬಿದ್ದರು ಗೊತ್ತಿಲ್ಲ. ಟೋಟಲ್ ಆಗಿ ನಿನ್ನೆ ಎಲ್ಲವೂ ಕೂಡ ಪ್ರಾಬ್ಲಮ್. 20 ವರ್ಷದ ಭೂಮಿಕ್, 19 ವರ್ಷದ ಸಹನ, ಇನ್ನು 20 ವರ್ಷದ ಒಬ್ಬ ವ್ಯಕ್ತಿ, 19 ವರ್ಷದ ಚಿನ್ಮಯ್, ಹಾಗೆಯೇ 13 ವರ್ಷದ ದಿವ್ಯಾಂಶಿ, 20 ವರ್ಷದ ಶ್ರವಣ್, 29 ವರ್ಷದ ದೇವಿ, 17 ವರ್ಷದ ಶಿವಲಿಂಗ್, 33 ವರ್ಷದ ಮನೋಜ್, ಹಾಗೆಯೇ ಮಂಗಳೂರು ಮೂಲದ ಅಕ್ಷತಾ. ನೋಡಿ, ನೀವು ಎಲ್ಲರ ಏಜನ್ನು ನೋಡಿ, 18, 19, 20, 25, 30, 32, 33 ಚಿಕ್ಕ ಏಜಿನವರೇ ಸಾವನ್ನಪ್ಪಿರೋದು. ಅಭಿಮಾನ, RCB ಅನ್ನೋ ಅಭಿಮಾನ ಯಾವುದೇ ಆಗಿರಲಿ, ಅದು ಕ್ರಿಕೆಟ್ ಆಗಲಿ, ಸಿನಿಮಾ ಆಗಲಿ, ಪೊಲಿಟಿಕಲ್ ಆಗಲಿ, ಏನೇ ಆಗಲಿ, ಅಭಿಮಾನ ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿರೇಕಕ್ಕೆ ಹೋದರೆ ಈ ಥರದ್ದು ದುರಂತಗಳು ಸಂಭವಿಸಿ ಬಿಡುತ್ತೆ. ನನ್ನ ಮೊದಲಿಗೆ ಈ ಕಾರ್ಯಕ್ರಮ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ರಂಗಾಗಿ ಮೂಡಿಬರುತ್ತೆ ಅಂತ ಹೇಳಲಾಗ್ತಿತ್ತು. ಆಮೇಲೆ ಅರ್ಧ ಕ್ಯಾನ್ಸಲ್ ಮಾಡ್ಕೊಂಡು ಬಂದರು, ಇಲ್ಲ ಆಗಲ್ಲ, ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ. ಅದಕ್ಕೂ ಕೆಲವ್ರು ಹೀಯಾಳಿಸಿದ್ರು, ನಿಮ್ಮ ಕೈಯಲ್ಲಿ ಭದ್ರತೆ ಕೊಡೋಕ್ಕಾಗಲ್ಲ ಅಂತ ಅಂದರೆ ಹೆಂಗ್ರಿ, 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದಾರೆ, ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ನಿಮಗೆ ಭದ್ರತೆ ಕೊಡೋಕ್ಕಾಗಲ್ವೇನ್ರಿ, ಯಾಕ್ರಿ ಮೆರವಣಿಗೆ ಮಾಡಬಾರ್ದು, ವಿಜಯ ಯಾತ್ರೆ ಯಾಕ್ರಿ ಮಾಡಬಾರ್ದು ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಅದಾದ್ಮೇಲೆ ಸನ್ಮಾನ ಮಾಡಲೇಬೇಕು ಅಂತ ತೀರ್ಮಾನ ಆಯಿತು. ಸನ್ಮಾನ ಅಂತ ವಿಧಾನಸೌಧದ ಕಡೆಗೆ ಹೊರಟ್ರು. ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಈ ಕಡೆ ಒಂದಷ್ಟು ಮಂದಿ ಬಂದರು, ಆ ಕಡೆ ಏರ್ಪೋರ್ಟಿಗೆ ಹೋದ್ರು, ಈ ಕಡೆ ಹೋಟೆಲ್ಗೆ ಹೋದ್ರು. ಜನ 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 ಜನ. ಪೊಲೀಸರು ಲಾಠಿ ಬೀಸಿದ್ರು, ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾದ್ರು. ಯಾವುದೂ ಆಗಲೇ ಇಲ್ಲ. ಈ ಕಡೆ ಏರ್ಪೋರ್ಟ್ನಲ್ಲಿ ಭದ್ರತೆ ಹೆಚ್ಚಿಸಿದ್ರು, ಆ ಕಡೆ ಆಟಗಾರರು ತಂಗಿದ್ದಂಥ ಹೋಟೆಲಲ್ಲಿ ಭದ್ರತೆ ಹೆಚ್ಚಿಸಿದ್ರು, ಈ ಕಡೆ ವಿಧಾನಸೌಧದಲ್ಲಿ ಮರದ ಮೇಲೆ, ತಂತಿ ಮೇಲೆ, ಗೇಟ್ ಮೇಲೆ, ಪ್ರತಿಮೆಗಳ ಮೇಲೆ ಎಲ್ಲ ಹತ್ತು ಕೂತ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಂತೂ ನುಗ್ಗಲು, ಮಳೆ ಬಂತು, ಗೇಟ್ ಓಪನ್ ಆಗೋದಕ್ಕೂ ಬಿಡಲಿಲ್ಲ. ಒಳಗಡೆ ಸ್ಟೇಡಿಯಂ ಖಾಲಿ ಹೊಡಿತಾ ಇತ್ತು, ಹೊರಗಡೆ ಜನ ಜಿಗಿ 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 ಅಂತ ತುಂಬಿ ತುಳುಕ್ತಾ ಇದ್ರು. ಕ್ಲಾರಿಟಿನೇ ಇಲ್ಲ. ಯಾರು ಎಲ್ಲಿಗೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು, ಹೇಗೆ ಹೋಗಬೇಕು ಗೊತ್ತಿಲ್ಲ. ರಸ್ತೆ ಮಧ್ಯದಲ್ಲಿ ಕುಂಡು ಕುಪ್ಪಳಿಸಿ, ನಾಯಿನ ಎತ್ಕೊಂಡು ಡ್ಯಾನ್ಸ್ ಮಾಡಿ, ಪೊಲೀಸರನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿ, ಅವ್ರಿಗೆ ಹೊಡೆದು ಇವ್ರಿಗೆ ಹೊಡೆದು, ಅವ್ರನ್ನ ತಳ್ಳಿ ಇವ್ರನ್ನ ತಳ್ಳಿ, 1 2 ಯಾವುದು ನೆಟ್ಟಿಗಿರಲಿಲ್ಲ. ಈವನ್ ಫ್ಯಾನ್ಸ್ಗಳು ಕೂಡ ಗಾಬರಿ ಆದ್ರು, ಆತಂಕಕ್ಕೊಳಗಾದ್ರು, ಕನ್ಫ್ಯೂಷನ್ಸ್ ಆದ್ರು. ಎಲ್ಲಿಗೆ ಹೋದ್ರೆ ಸಿಗ್ತಾರೆ ಹತ್ರದಿಂದ ನೋಡೋದಕ್ಕೆ ಆಟಗಾರರು? ಹೋಟೆಲ್ ಹತ್ರ ಹೋಗ್ಬೇಕಾ, ವಿಧಾನಸೌಧದ ಹತ್ರ ಹೋಗ್ಬೇಕಾ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗ್ಬೇಕಾ, ಏರ್ಪೋರ್ಟ್ ಹತ್ರ ಹೋಗ್ಬೇಕಾ? ಒಬ್ರು ಸರ್ಕಾರದವರು ಎಲ್ಲರೂ ಈ ಖುಷಿಲಿ ಭಾಗಿಯಾಗಿ ಬನ್ನಿ ಅಂತ ಟ್ವೀಟ್ ಮಾಡ್ತಾರೆ. ಇನ್ನೊಬ್ರು ಸಚಿವರು ಯಾರೂ ಇಲ್ಲಿ ಬರಕ್ ಹೋಗ್ಬೇಡಿ, ಕಷ್ಟ ಆಗುತ್ತೆ ಅಂತ ಕೈ ಮುಗಿತಾರೆ. ಮತ್ತೊಬ್ರು ನೀವು ಯಾಕ್ರಿ ವಿಜಯ ಯಾತ್ರೆಯನ್ನ ಮಾಡಲ್ಲ ಅಂತ ಅಂತಿದ್ದೀರಾ, ನಿಮ್ ಕೈಲಿ ಭದ್ರತೆ ಕೊಡಕ್ಕಾಗಲ್ವಾ ಹೇಳಿ ಆಕಸ್ಮಿಕ ಗೃಹ ಸಚಿವರೇ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲಿ ಹೋದ್ರು ಇವತ್ತು ಎಲ್ಲಿ ಹೋದ್ರು ಅವರೆಲ್ಲ? ಎಲ್ಲ ಮನೇಲಿ ಆರಾಮಾಗಿ ಕುತ್ಕೊಂಡು TV ನೋಡ್ತಿರ್ತಾರೆ. ಇವತ್ತು ಬಲಿಯಾಗಿರೋದು ಅಮಾಯಕರು. ಜನ ಸೇರ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು, ಸರ್ಕಾರಕ್ಕೂ ಗೊತ್ತಿತ್ತು, ಪೊಲೀಸ್ ಇಲಾಖೆಗೂ ಗೊತ್ತಿತ್ತು, ಈವನ್ ಜನರಿಗೂ ನಮ್ಗಳಿಗೂ ಗೊತ್ತಿತ್ತು. ಲಕ್ಷ ಜನ ಸೇರುವ ಸಾಧ್ಯತೆ ಇರುತ್ತೆ ಅನ್ನೋದು ಪ್ರತಿ ಒಬ್ಬರಿಗೂ ಗೊತ್ತಿತ್ತು. ಆದ್ರೂ ಎಲ್ರೂ ಜವಾಬ್ದಾರಿ ಅನ್ನೋದನ್ನು ಮರ್ತು ಬಿಟ್ರು. ಅದು ಸರ್ಕಾರ, ಪೊಲೀಸ್ ಇಲಾಖೆ, ಜನರು ಕೂಡ. ಲಕ್ಷ ಜನ ಸೇರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ವಾ? ಹಾಗಾದ್ರೆ
RCB ಫ್ಯಾನ್ ಕ್ರೇಜ್ ಹೇಗಿದೆ ಅನ್ನೋದು ಗೊತ್ತಿರಲಿಲ್ವಾ ಹಾಗಾದ್ರೆ ಯಾರಿಗೂ? 6 ವರ್ಷ 5 ವರ್ಷದ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು? ಅವಕ್ಕೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿರತ್ತೆ? ವಯಸ್ಸಾದವ್ರನ್ನ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಏನಿತ್ತು? ಒಂದ್ ಕಡೆಯಲ್ಲಿ ಕೋವಿಡ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಈ ಥರದ ಕಾಲ್ ತುಳಿತಗಳು ಹೆಚ್ಚು ಜನ ಸೇರಿದಾಗ ಆಗತ್ತೆ ಅನ್ನೋದು ಆಲ್ರೆಡಿ ನಮಗೆ ಅನೇಕ ವಿಚಾರಗಳಲ್ಲಿ ಅನುಭವ ಆಗಿದೆ. ಜನ ಹೆಚ್ಚಾಗಿ ಸೇರಿದಾಗ ಸಮಸ್ಯೆಗಳಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಅದನ್ನ ಯೋಚನೆ ಮಾಡುವ ಕನಿಷ್ಠ ಜ್ಞಾನವೂ ಇರಲಿಲ್ವಾ ಹಾಗಾದ್ರೆ? ಸಂಯಮನ ಕಳ್ಕೊಂಡ್ಬಿಟ್ರೆ ಎಲ್ರೂ. ಸರ್ಕಾರದವರಿಗೆ ಸನ್ಮಾನ ಮಾಡಬೇಕು ಅನ್ನೋದೊಂದೇ ಸಿರಿ. ತಕ 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 ಅಂತ ಕುಣಿತಿದ್ರು ಸರ್ಕಾರದವ್ರು. ಯಾವಾಗ ಕರ್ಕೊಂಡು ಬಂದು ಕೂರಿಸ್ತೀವಿ, ಶಾಲ್ ಹೊದಿಸ್ತೀವಿ, ಫ್ಯಾಮಿಲಿನ ಕರ್ಕೊಂಡು ಬಂದ್ರು. ಮಗ ಮೊಮ್ಮಗ ಅವ್ರ ಫ್ರೆಂಡ್ಸು ಇನ್ನೊಬ್ರು ಮತ್ತೊಬ್ರು ನೆಸೆಸಿಟಿನೇ ಇರಲಿಲ್ಲ ಸ್ವಾಮಿ, ಅದು ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಪ್ರೋಟೋಕಾಲ್ ಅನ್ನೋದನ್ನೇ ಮರ್ತು ಬಿಟ್ಟಿದ್ರು. ರಾಜ್ಯಪಾಲರು, CM, DCM, ಕ್ರಿಕೆಟರ್ಸು ಎಲ್ಲರೂ ಇದ್ರೂ ಕೂಡ ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಅದನ್ನೇ ಮರ್ತು ಬಿಟ್ಟಿದ್ರು. ವೇದಿಕೆಯಲ್ಲಿ ತುಂಬಿ ತುಳುಕ್ತಾ ಇದ್ರು. ಯಾರು ಹೋದ್ರು, ಯಾರು ಬಂದ್ರು, ಯಾರಿಗೆ ಸನ್ಮಾನ ಮಾಡಿದ್ರು, ಯಾರು ಕೂತ್ರು, ಯಾರು ನಿಂತರು, ಯಾರು ಎದ್ರು, ಒಬ್ರಿಗೂ ಗೊತ್ತೇ ಆಗ್ಲಿಲ್ಲ. ಜನ ಮರದ ತುದಿ ಹತ್ಕೊಂಡು ಕೂತಿದ್ರು ಅಂದ್ರೆ ಯೋಚನೆ ಮಾಡಿ. ನಮ್ಮ ಪ್ರಾಣಕ್ಕಿಂತ ಹೆಚ್ಚ ಹಂಗಾದ್ರೆ ಬಿದ್ದು ಕೈಯೋ ಕಾಲೋ ಮುರಿದೋದ್ರೆ ಈ ಕ್ರಿಕೆಟರ್ಸ್ ನೋಡಕ್ ಬರ್ತಾರೋ ಅಥವಾ ಸರ್ಕಾರದವ್ರು ನೋಡಕ್ ಬರ್ತಾರೋ? ಪ್ರಾಣನೇ ಹೋಗಿದೆಯಲ್ಲ, ಇವತ್ತು ಯಾರು ಹೊಣೆ ಹೊತ್ಕೊಳ್ತಾರೆ? ಕೆಲವರು ಟ್ವೀಟ್ ಮಾಡಿ ಸುಮ್ಮನೆ ಕುತ್ಕೊಂತಾರೆ. 10 ಲಕ್ಷ ಪರಿಹಾರ ಅಂತಾರೆ. ಜೀವ ಬರ್ತಾ 10 ಲಕ್ಷಕ್ಕೆ? ನಮ್ಮ ಜೀವ ಅಮೂಲ್ಯವಾದದ್ದು ಅನ್ನೋದು ನಮಗಿರ್ಬೇಕಲ್ವ ಜ್ಞಾನ. ಮರದ ತುದಿಯಲ್ಲಿ ನೇತಾಡ್ತಾ ಇದ್ರು. ಆ ಕಾಂಪೌಂಡ್ನಲ್ಲಿ ಚೂಪ್ ಆಗಿರುತ್ತಲ್ಲ ವಿಧಾನಸೌಧದಲ್ಲಿ, ಆ ಚೂಪ್ ಮೇಲೆ ಹತ್ಕಿತ್ಕೊಂಡಿದ್ದಾರೆ. ಹೆಂಗಸರು, ಮಕ್ಕಳು, ವಯಸ್ಸಾದವರು ಯಾವುದೂ ಇಲ್ಲ. ಒಬ್ರು ಮೇಲೆ ಒಬ್ರು ಬಿದ್ದರೆ ಅಪ್ಪಚ್ಚಿಯಾಗಿ ಅಲ್ಲೇ ಉಸಿರು ನಿಲ್ಲೋ ಥರದ್ದು ನಿಂತಿದ್ರು. ಆ ಕಡೆ ಕಾಲಿಗೆ ಹೊಡಿತಿತ್ತು ರೋಡು. ಆ ರೋಡಿಗೆ ಹೋಗಲಿಲ್ಲ ಇವ್ರುಗಳು. ಕಲ್ ತೆಗೆದು ಎಸಿತಾ ಇದ್ರು. ಯಾವ ಖುಷಿಗೆ? ಯಾರು ಹೇಳಿದ್ರು ಕಲ್ಲು ಎಸಿರಿ ಅಂತ? ಕಲ್ ತಗ ಬನ್ನಿ ಅಂತ ಯಾರು ಹೇಳಿದ್ರು? ಕೆಲವರು ಕಿತಾಪತಿ ತೆಗಿಯಕ್ಕೆ ಅಂತಾನೆ ಬಂದಿದ್ರು. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಆಯಿತು, ಗೊಂದಲ ಆಯಿತು, ಕಾಲ್ ತುಳಿತ ಆಯಿತು, 11 ಜನರ ಪ್ರಾಣ ಹೋಯ್ತು, ಸಫಕೇಶನ್ ಆಯಿತು, ಆಕ್ಸಿಜನ್ ಸಿಗದಿರೋ ಪರಿಸ್ಥಿತಿ ಆಯಿತು. ಕೂತಲ್ಲಿ ನಿಂತಲ್ಲಿ ಎಲ್ಲೆಲ್ಲಿ ಇದ್ರು ಅಲ್ಲಲ್ಲೇ ಬಿದ್ದೋದ್ರು. ಬೇಕಾಗಿತ್ತಾ ನಮಗಿದೆಲ್ಲ? RCB ಕಪ್ ಗೆದ್ದಿದ್ದ ಖುಷಿ ನಮಗಂತೂ ಖಂಡಿತ ಇದೆ. ಆ ಖುಷಿಲಿ ಇವತ್ತು ಎಲ್ಲರೂ ಇರಬೇಕಾಗಿತ್ತು. ಕಾರ್ಯಕ್ರಮ ಬಹಳ ಚಂದವಾಗಿ ಮೂಡ್ ಬರಬೇಕಾಗಿತ್ತು. ಅಂತ ಎಮರ್ಜೆನ್ಸಿ ಆ ಥರ ತರಾತುರಿ ಏನಿತ್ತು? ಬೆಳಗ್ಗೆ ಅನೌನ್ಸ್ ಮಾಡ್ತಾರೆ, ಇವತ್ತು RCB ಬೆಂಗಳೂರಿಗೆ ಬರ್ತಿದೆ, ಮಧ್ಯಾಹ್ನದಷ್ಟೊತ್ತಿಗೆ ಕಾರ್ಯಕ್ರಮ ಸಿದ್ಧ ಮಾಡಿಬಿಡ್ತಾರೆ. ಹೆಂಗೆ ಮಾಡಿದ್ರಿ? 2 ದಿನ ಟೈಮ್ ತಗೋಬೋದಿತ್ತಲ್ಲ, 1 ದಿನ ಟೈಮ್ ತಗೋಬೋದಿತ್ತಲ್ಲ. ಏನು ವ್ಯವಸ್ಥೆ ಇತ್ತು ಅಲ್ಲಿ? ವಿಧಾನಸೌಧದ ಹತ್ರ ಆಗಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಲಿ, ಎಲ್ಲಾದ್ರೂ ಕುಡಿಯೋ ನೀರಿನ ವ್ಯವಸ್ಥೆನಾದ್ರೂ ಮಾಡಿದ್ರಾ? ಮೂಲಭೂತ ಸೌಕರ್ಯದ ವ್ಯವಸ್ಥೆನಾದ್ರೂ ಮಾಡಿದ್ರಾ? ಏನೂ ಮಾಡ್ದೇನೆ ಕಾರ್ಯಕ್ರಮ ಅರೇಂಜ್ ಹೆಂಗ್ ಮಾಡಿದ್ರಿ? ಲಕ್ಷಾನ್ಗಟ್ಲೆ ಜನ ಸೇರ್ತಾರೆ, ಫ್ಯಾನ್ಸ್ ಸೇರ್ತಾರೆ ಅನ್ನೋದು ಗೊತ್ತಿತ್ತು. ಹೀಗಿರ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡದಂತ ಕಾರ್ಯಕ್ರಮ ಬೇಕಾಗಿತ್ತಾ? ಪ್ರಶ್ನೆ ಅಲ್ವಾ ಇದು? ಇದನ್ನೆಲ್ಲ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಂದಮೇಲೆ ಯಾಕೆ ಮಾಡಕ್ಕೆ ಹೋಗ್ಬೇಕಾಗಿತ್ತು? ಇನ್ನು ಫ್ಯಾನ್ಸ್ ವಿಚಾರಕ್ಕೆ ಬರೋದಾದ್ರೆ, ತುಮಕೂರು, ಮೈಸೂರು, ಮಂಡ್ಯ, ನೆಲಮಂಗಲ ಎಲ್ಲ ಕಡೆಯಿಂದ ಫ್ಯಾನ್ಸ್ ಬಂದಿದ್ದಾರೆ. ಅಂತ ಆತುರ ಏನಿತ್ತು? ಮೈ ಮೇಲೆ ಬೀಳುವಷ್ಟು, ಎದೆ ಮೇಲೆ ಕಾಲಿಟ್ಟು ಹೋಗುವಷ್ಟು ಒಂದೊಂದು ವಿಡಿಯೋಗಳನ್ನು ನೋಡಿದಾಗ ನಾವುಗಳು ಮನುಷ್ಯರ ಯಾಕೆ ಹಿಂಗಾಗ್ತಿದ್ದೀವಿ ಇತ್ತೀಚೆಗೆ ಅನ್ಸಕ್ಕೆ ಶುರು ಆಗಿದೆ. ಕೆಳಗೆ ಬಿದ್ದವನು ನಮ್ಮಂತೆ ಒಬ್ಬ ಮನುಷ್ಯ ಅಂತ ಯಾರು ಕೈ ಕೊಟ್ಟು ಹೇಳಲಿಲ್ಲ, ಏಳಿಸ್ಲಿಲ್ಲ, ಎತ್ತಲಿಲ್ಲ. ನಾವು ಬಿದ್ದೋದ್ರೆ ಅಂತ ಕೆಲವು ವಿಡಿಯೋಗಳನ್ನ ನೋಡಿದ್ರೆ ಭಯಾನಕ ಅನ್ಸ್ಬಿಡುತ್ತೆ. ಬಿದ್ದವ್ರು ಎದೆ ಮೇಲೆ ಕಾಲಿಟ್ಟು ಹೋದ್ರು. ಮನುಷ್ಯತ್ವನು ಮರ್ತ್ಬಿಟ್ರು, ಮಾನವೀಯತೆ ಮರ್ತ್ಬಿಟ್ರು. ಫ್ಯಾನ್ಸ್ ಅಂದ್ರೆ ಹಿಂಗೆ ಇರ್ತಾರ? ಈ ಥರನೂ ಕ್ರೇಜ್ ಇರತ್ತಾ?